ಬೀದಿಯಲ್ಲಿರುವ ಚಾವಿ ತಗೊಂಡು ಜಾಸ್ತಿ ಚಾವಿ ಮೇಲೆ ಬೇರೆ ಹೊಲದಲ್ಲಿ ಸಿಕ್ಕಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ नमाज गरीब अन्याय होणाऱ्या मुलांना उदाहरण द्यायचं असेल तर राजेश किशन नवाज व नारायण कुंडलिक माळे याला फक्त 180 आहे तरी कुणी काम करून काम करतात, पोट भरतात. त्यांचे आई वडील पण कुणी काम करतात आणि मुलगा पण करतो. मुलगा सीएनजी मशीनवर कामाला आहे. 5 महिन्या प्रत्येक आमचा गुरुमा पाटील त्याशिवाय विजय अंतर्गे मूर्ती यांचे 11/5/2025 रोजी सीसीटीव्ही कॅमेरे मस्जिद जवळचे का करण्यात आले म्हणून जो आहे या किंमत तरी सीसीटीव्ही कॅमेरे याद करण्यात ಅದೇ ಊರಿನಲ್ಲಿ ನೌಜಹಾದ್ ಮೂಲಕವಾಗಿ ಹಿಂದುಳಿದ ಹೆಣ್ಮಗಳನ್ನ ನೌಜಹಾದ್ ಮೂಲಕವಾಗಿ ತಗೊಂಡು ಹೋದ್ರು. ಅವಾಗ ಯಾರದಲ್ಲಿ ನಡೆದಿನಂತ ಘಟನೆ ನಾವೆಲ್ಲರೂ ಮತ್ತೆ ಖಂಡಿಸ್ತೀವಿ. ಅದು ನಡೆದಿದ್ರ ಆದರೆ ಈಗ ಎಲ್ಲರೂ ಮಾತು ಕೇಳಿದಾಗ ಇದು ಒಂದು ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದೆ. ಆ ಥರ ಘಟನೆ ನಡೆದಿಲ್ಲ ಅಂತ ಕೆಲವು ಮಂದಿ ಬಾಂಧವರು ಹೇಳ್ತಾ ಇದ್ರು. ನಡೆದಿದ್ರೆ ನಾವು ಆ ಘಟನೆ ನಿಷೇಧಿಸ್ತಾ ಇದ್ದೀವಿ. ಯಾವ ಧರ್ಮಗೂ ಗೌರವ ಕೊಡೋದಿಲ್ಲ ಅಂತ ಸಂಸ್ಕೃತಿ ನಮ್ದಲ್ಲ. ನಾವು ಪ್ರತಿಯೊಂದು ಧರ್ಮ ಗೌರವ ಕೊಡ್ತೀವಿ. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ್ ಭಾಯಿ ಅಂತ ಹೇಳುವಂಥ ನಾವು ಜನ. ಆದ್ರೆ ಇದು ಒಂದು ಷಡ್ಯಂತ್ರ ಮಾಡಿ ಅಲ್ಲಿ ಇರುವಂಥ ದಲಿತ ಬಾಂಧವರಿಗೆ ಹಿಂದೂ ಬಾಂಧವರಿಗೆ ತ್ರಾಸ ಕೊಡುವಂಥ ಕೆಲಸ ಒಂದು ಷಡ್ಯಂತ್ರ ಮುಖಾಂತರ ನಡೀತಾ ಇದೆ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ ಜಿಲ್ಲಾಧಿಕಾರಿ ಅವ್ರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡಿರಿ, ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಅಮಾಯಕ ಜನರಿಗೆ ಹೊಡೆಯೋದ ಬಡಿಯೋದ ಮಾಡೋದ ಈ ಯಾವ ಕಾನೂನು ವ್ಯವಸ್ಥೆಯಲ್ಲಿ ಇಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿಟ್ಟಿನ ಸಂವಿಧಾನದಲ್ಲಿಯೂ ಇಲ್ಲ. ಇದು ನೆನಪಿಡಬೇಕು. ಇಲ್ಲಾರ ಇದು ಹೋರಾಟ ಇನ್ನು ಉಗ್ರ ರೂಪ ಧಾರಣ ಮಾಡ್ತೈತಿ. ಮತ್ತು ಬೆಳಗಾವಿಯಲ್ಲಿ ಹಿಂದೂ ಮುಸ್ಲಿಮ ಹೋರಾಟ ನಾವು ಮಾಡಕ್ಕೆ ಬರೋ ಬ್ಯಾಡ ಅಂತ ನಮ್ಮ ಭಾವನೆ. ನಾವೆಲ್ಲರೂ ಅಣ್ಣ ತಮ್ಮದಿರ ಥರ ಇರಬೇಕು. ಅದರ ಪ್ರಶಾಸನ ಇದಕ್ಕೆ ಪೆಟ್ರೋಲ್ ಹಾಕುವಂಥ ಕೆಲಸ ಮಾಡ್ತಾ ಇದೆ. ಅದು ಮಾಡೋದು ಬಂದ್ ಮಾಡಿರಿ. ಇದು ಬೇಗ ಸರಿ ಮಾಡುವಂಥ ಜವಾಬ್ದಾರಿ ನಿಮ್ಮದಿದೆ. ಅದು ಅಮಾಯಕ ಜನರಿಗೆ ತೊಂದರೆ ಕೊಡುಲ್ದ. ಅಮಾಯಕ ಜನರಿಗೆ ತೊಂದರೆ ಕೊಟ್ರೆ ನಾವು ಹಿಂದೂ ಏನು ಬಲಿ ಹಾಕೊಂಡು ಕೂತಿಲ್ಲ, ನಾವು ಬೀದಿಗೆ ಇಲ್ದ ಇದು ಉಗ್ರ ಹೋರಾಟ ಮಾಡ್ತೀವಿ.